ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕಡಲೆಕಾಳು ಮಸಾಲ ಕುರ್ಮವನ್ನು ಹೇಗೆ ಮಾಡೋದಂತ ನೋಡೋಣ. ಇದನ್ನು ನಾವು ಪೂರಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತದೆ. ನಾವು ಮೊದಲಿಗೆ ಏನಂತಂದರೆ ರಾತ್ರಿ ನಾವು ಕಡಲೆಕಾಳು ಮತ್ತು ಶೇಂಗಾನ ನೆನೆ ಇಟ್ಕೋಬೇಕು. ನೆನೆ ಇಟ್ಕೊಂಡ ನಂತರ ಬೆಳಗ್ಗೆ ಎದ್ದು ಅವನ್ನೆಲ್ಲ ಸ್ವಚ್ಛಂಗೆ ತೊಳೆದು ಅದರಲ್ಲಿ 3 ಬಟಾಟೋನ ಹಾಕಿ ಕುದಿಲಿಕ್ಕೆ ಇಡೋದು. ಇಟ್ಟ ನಂತರ ಏನಂತಂದರೆ ಇವಾಗ ಏನಂತಂದರೆ ಮಸಾಲೆನ ರೆಡಿ ಮಾಡಿಕೊಂಡು ಅಲ್ಲ ಬೆಳ್ಳುಳ್ಳಿ ಹಾಕಬೇಕು, ಜೀರಿಗೆ, ಕೊತ್ತಂಬರಿ, ಅದೇ ರೀತಿಯಾಗಿ ಕಾಳುಮೆಣಸು, ಲವಂಗ, ದಾಲ್ಚಿನ್ನಿ, ಸ್ವಲ್ಪ ಬಿಳಿ ಎಳ್ಳು, ಕರಿಬೇವು, 2 ಟೊಮ್ಯಾಟೊ ಇವುಗಳನ್ನ ಮಿಕ್ಸಿ ಜಾರ್ಲಿ ಹಾಕಿ ಇದನ್ನು ಚೆನ್ನಾಗಿ ನುಣ್ಣಂಗೆ ರುಬ್ಕೋಬೇಕು. ರುಬ್ಕೊಂಡ ನಂತರ ಇವಾಗ ಏನಂತಂದರೆ ಕಡಾಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಇವಾಗ ಏನಂತಂದರೆ ಆ ಮಸಾಲೆಯನ್ನೆಲ್ಲ ಈ ಎಣ್ಣೆಯಲ್ಲಿ ಸುರಿಯೋದು. ಸುರಿದು ಇದನ್ನ ಏನಂತಂದರೆ ಚೆನ್ನಾಗಿ ನಾವು ಏನು ಮಾಡ್ಕೋಬೇಕಂತಂದರೆ ಫ್ರೈ ಮಾಡ್ಕೋಬೇಕು. ಪೂರಾ ನೀರೆಲ್ಲ ಹೋಗೋ ಹಾಗೆ ಫ್ರೈ ಮಾಡಿಕೊಂಡು ಎಲ್ಲ ಏನಂತಂದರೆ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮತ್ತು ಏನಂತಂದರೆ ತಿರ್ಕೊಂಡು ಏನು ಮಾಡಬೇಕಂತಂದರೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಏನಂತಂದರೆ ಮಸಾಲೆ ಎಲ್ಲ ಕುದೀತಾ ಇದೆ. ಇವಾಗ ಏನಂತಂದರೆ ಈರುಳ್ಳಿ ಹಾಕ್ಕೊಂಡು ಮತ್ತು ಏನಂತಂದರೆ ಒಂದು 10-15 ನಿಮಿಷ ಎಲ್ಲನೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಈ ರೀತಿ ಏನಂತಂದರೆ ಬೇಯ್ದ ನಂತರ 1-2 ಸ್ಪೂನ್ ಆಗೋಷ್ಟು ಖಾರವನ್ನು ಹಾಕಬೇಕು. ಆಮೇಲೆ ಉಪ್ಪು ಕೂಡ ಹಾಕಿ ಮತ್ತು ಚೆನ್ನಾಗಿ ಏನಂತಂದರೆ ನಾವು ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಅದರಲ್ಲಿ ಶೇಂಗಾ ಮತ್ತು ಕಡಲೆಕಾಳು ಹಾಕಿ ಬಟಾಟೋನ ಸಣ್ಣ ಮಾಡಿ ಏನಂತಂದರೆ ಮೇಲೆ ಹಾಕೋದು. ಇವಾಗ ಏನಂತಂದರೆ ಚೆನ್ನಾಗಿ ಇದನ್ನು ಎಲ್ಲ ಏನಂತಂದರೆ ತಿರ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಒಂದು 10-15 ನಿಮಿಷ ಕುದಿಲಿಕ್ಕೆ ಬಿಡೋದು. ಸ್ವಲ್ಪ ಕೊತ್ತಂಬರಿಯನ್ನು ಮೇಲೆ ಉದುರಿಸ್ಕೊಂಡು ಒಂದು 10-15 ನಿಮಿಷ ಇದನ್ನು ಕುದಿಲಿಕ್ಕೆ ಬಿಟ್ಟರೆ ಏನಂತಂದರೆ ಕುರ್ಮಾ ರೆಡಿ ಆಗ್ತದೆ. ಇದನ್ನು ನಾವು ಏನಂತಂದರೆ ತುಂಬ ಟೇಸ್ಟಿಯಾಗಿರ್ತದೆ. ಬೇಕಂದರೆ ಒಂದು ಸಲ ಮಾಡಿ ನೋಡಿ, ಮಸ್ತಾಗಿರ್ತದೆ. ಇವಾಗ ನಾನು ಏನಂತಂದರೆ ಚಪಾತಿ ಕೂಡ ಮಾಡ್ತಾಯಿದ್ದೀನಿ, ಚಪಾತಿ ಜೊತೆಗೆ ತಿನ್ನಬೇಕಂತ. ನಾನಿವಾಗ ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಕಡಲೆಕಾಳು ಮಸಾಲ ಕುರ್ಮಾನ. ತುಂಬ ಟೇಸ್ಟಾಗಿತ್ತು. ಓಕೆ ಫ್ರೆಂಡ್ಸ್, ನಿಮಗೆ ಈ ಕಡಲೆಕಾಳು ಮಸಾಲ ಕುರ್ಮ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.